ನನ್ನ ಹೆಸರು ಪರಿಮಳ. ನಿನ್ನೆ ವಿಡಿಯೋದಲ್ಲಿ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಹೆಸರು ಕೂಗಿದ್ರು ನನಗೆ. ಇವತ್ತಿಂದನೂ ಮತ್ತೆ ನಾ ಪರಿಮಳ ಅಂತೇಳಿ ಇಟ್ಕೊಂಡೇನಿ. ನನ್ನ ಹೆಸರು ಇನ್ಮೇಲೆ ಎಲ್ಲ ವಿಡಿಯೋದೊಳಗೂ ಪರಿಮಳ ಅಂತೇಳಿ ಇರ್ತೈತಿ. ಪರಿಮಳ ಹಾಂ ರೀ ಅತ್ತಿ. ಇಲ್ಲ ಯಾಕಿರಕ್ಕೆ ಹೇಳಿದ್ರಿ? ಇದೇ ನಮ್ದ ಕ್ವಾಣಿವ ನಿಮ್ಮ ಮಾವ ನಾನು ಉಪಯೋಗಿಸ್ತಿದ್ವಿ. ಈಗ ನೀನು ಮತ್ತೆ ನೀವಿಲ್ಲೇ ಇರ್ರಿ ವಾ ಇನ್ಮೇಲೆ. ಅತ್ತಿಯರ ಮತ್ತೆ ನೀವು ರೀ? ನಾವು ಅಡುಗೆ ಮನೆ ಮಕ್ಕೊಂತೇವೆ ತಗೋ. ನೀವು ಈ ಕೊನೆಗಿರ್ರಿ. ಅಮ್ಮಂತರು ಮತ್ತೆ ಅಲ್ಲೇ ಹಾಕಿದ ದಿವಾನ್ ಕಟ್ಟ ಐತಲ್ಲ, ಅಲ್ಲಿ ಹೊರಗಲ್ಲೇ ಪಡ್ಸಾಲೆ ಮಕ್ಕೋತಾಳ ಅಮ್ಮ. ಏನು ನಾನು ನಿಮ್ಮ ಮಾವ ಅಡುಗೆ ಮನೆ ಮಕ್ಕೋತೇವೆ, ನೀವು ಇಲ್ಲಿ ಮಕ್ಕೋರಿ. ಅತ್ತಿಯರ ಬ್ಯಾಡ್ರಿ, ಪಾಪ ನೀವು ಮಕ್ಕೋ ಇದ್ದಿದ್ದ ಜಾಗ ನಮಗೆ ಬಿಟ್ಟು ಕೊಡೋದು ಬ್ಯಾಡ್ರಿ ಅತ್ತಿಯರ. ನಾವು ಬೇಕಾರೆ ಅಡುಗೆ ಮನೆಯಾಗ ಇರ್ತೇವೆ ತಗೋರಿ. ಛೇ ಬೇಡವಾ, ಹಾಗೆಲ್ಲ ಮಾತಾಡ್ಬೇಡ. ಈ ಒಂದು 5 ತಿಂಗಳು ಸ್ವಲ್ಪ ಸುಮ್ಮನೆ ಅವ. ಯಾಕಂದ್ರೆ ಹಿಂದೆ ಹಿತ್ತಲ ನಮ್ದು ಜಾಗ ಐತಿ ಬೇಕಾದಂಗೆ. ಆ ಹಿತ್ತಲಾಗಿ ಏನು ಮಾಡತ್ತೀನಿ, ನಮ್ಮ ಮನೆ ಹಚ್ಚ ಗಾಡಿಗೆ ಈ ಕಡೆ ಅಡುಗೆ ಮನೆಗೆ ಗಾಡಿಗೆ ಹಚ್ಚಿ ಒಂದು ಚಲೋದೊಂದು ರೂಮ್ ಕಟ್ಸಾಕತ್ತೀವಿ. ಏನು ಧರ್ಮಸ್ಥಳ ಸಂಘದಾಗ ಲೋನಿಗೆ ಹೇಳೇನಿ, ಅವರು ಒಂದು 1.5 ಲಕ್ಷ ಮಟ್ಟ ಕೊಡಾಕತ್ತಾರ ಧರ್ಮಸ್ಥಳ ಸಂಘದಾಗ. ಮೊನ್ನೆ ನಾನು ಶಾಂತ ಹೋಗಿ ಹೇಳಿ ಬಂದೇವಿ. ಏನು ಆ 1.5 ಲಕ್ಷಕ್ಕೆ ಎಂತ ಬೇಕಂತ ರೂಮ್ ಆಕತ್ತೀಗ. ಏನು ತಲೆ ಕೆಡಿಸ್ಕೋಬೇಡಿ ನೀನು. ನಿಮ್ಮದು ಹೆಂಗಿದ್ರು ಪಲ್ಲಂಗ ದೊಡ್ಡದೈತೆ, ಆ ಟಿಜೂರಿ ದೊಡ್ಡದೈತೆ. ಪಲ್ಲಂಗ ಟಿಜೂರಿ ಮತ್ತು ಅದಕ್ಕೆ ಟಿಜೂರಿ ಕನ್ನಡಿನೂ ಐತಿ. ಅದ್ರ ಮುಂದೆ ಕುಂದ್ರಾಕ ಒಂದು ಸಣ್ಣದ ಈಟೆ ಕುರ್ಚಿ ಆಗತ್ತೆ. ಆ ಟಿವಿಯಾಗೆಲ್ಲ ತೋರಿಸ್ತಾರಲ್ಲ ಅಂಥದ್ದೊಂದು ತರಿಸ್ತೀನಿ. ಏನು ಆರಾಮ್ ಕುಂತು ನಿಮ್ಮ ಮೇಕಪ್ ಅದು ಮಾಡ್ಕೊಳಕ್ಕೆ ಆಕತಿ. ಆಮ್ಯಾಗ ರೂಮ್ನ್ಯಾಗ ಅಲ್ಲೇ ಕೈ ತೊಳ್ಯಾಕೆ ಬಚ್ಚಲ, ಆಮ್ಯಾಗ ಚರ್ಗಿ ತೊಗೊಂಡು ಹೋಗೋದು ಎಲ್ಲ ಅಲ್ಲೇ ಕಟ್ಟಿಸ್ಕೊಡ್ತೀನಿ. ಒಳ್ಳೆ ಇದ್ರ ರೂಮ್ ಆ ಪಿಕ್ಚರ್ನಾಗ ಅದು ತೋರಿಸ್ತಿರ್ತಾರಲ್ಲ, ಗಾಡಿ ಹತ್ಕೊಂಡೆ ಎಲ್ಲ ಹೊರಗೆ ಬರಂಗಿಲ್ಲ ನೋಡು, ಹಂಗೆ ಕಟ್ಟಿಸ್ಕೊಡ್ತೀನಿ. ಮಾಸ್ಟರ್ ಬೆಡ್ರೂಮ್ ಅಂತಾರತ್ತೇವ್ರಿ ಅದಕ್ಕೆ. ಹಾ ಎಂತದ ಮಾಸ್ಟ್ರ ಟೀಚರ್ ಒಟ್ಟು ಅಂತದೊಂದು ಬೆಡ್ರೂಮ್ ನೋಡು. ಹೌದೇನ್ರಿ? ಹಾಂ, ಅದು ಇನ್ನೂ 4 ತಿಂಗಳು ಆಕೈತ್ರಿ ಅತ್ತೀರ. ಅಂದ್ರೆ ಮುಂದಿನ ತಿಂಗಳು ಕೊಡ್ತಾರವ ಲೋನ್. ಮುಂದಿನ ತಿಂಗಳು ಕೊಟ್ಟಿಂದ ಆಗ ಕಟ್ಟ ಹೆಂಗೆ 1-2 ದಿನದಾಗ ತಯಾರಾಕತ್ತನ ಹಂಗೆ ಕಟ್ಟು ಮಟ್ಟ ಎಲ್ಲ ಪೇಂಟ್ ಗಿಂಟ್ ಆಗ್ಬೇಕು, ಟೈಲ್ಸ್ ಹಾಕ್ಬೇಕು, ಕಲ್ಲು ಎಲ್ಲ ಬಂದು ಕುಂದ್ರಸು ಮಟ್ಟ ಅಷ್ಟಾಗೆ ಬರ್ತತ್ತಲ್ಲ ಅದು. ಅದಕ್ಕೆ ಅಂದೆ ಅಷ್ಟೇ. 4 ಹೋಗಂಗಿಲ್ಲ, 1 3 ತಿಂಗಳು ಆಕತ್ತಟ್ಟೆ. ಆಯ್ತು. ಹಂಗಾರೆ ನೀವು ಇಬ್ರು ಇಲ್ಲೇ ಮಕ್ಕೋರೆ, ನಾವು ಹೋಗ್ತೇವೆ ಅಡುಗೆ ಮನೆಗೆ ಹಾಸ್ಕೊಂತೇನೆ. ನಾವು ಒಟ್ಟು ಕಸ ಹೊಡೆದು ಹಾಸ್ಕೊಡ್ತೇನೆ ತಡ್ರಿ. ಬೇಡ ಬೇಡ, ನಾ ಹಾಸ್ಕೊಂತೇನೆ ತಗೋ. ಊಟ ಮಾಡಿ ಏನ ಕುಂದ್ರು, ಅವನು ಬರ್ತಾನೆ ಈಗ ಒಳಗೆ. ಬ್ಯಾಡ್ರಿ ಐತೀರ, ನಾ ಕಸ ಹೊಡೆದು ಹಾಸ್ಕೊಡ್ತೇನೆ ತಗೋರಿ. ಬಾ ಹಂಗಾರೆ ಬಡ ಬಡ ಕಸ ಹೊಡೆದು ಹಾಸ್ಕೊಡ್ಬಾ ಒಟ್ಟು. ನಾ ಒಂದಿಟ್ಟು ಹೋಗಿ ಇದು ಏನದು ಹಿಂದಿತ್ತೆಲ್ಲ ಒಣಾಕಿದ್ ಅರ್ಬಿ ಒಳಗೆ ತೊಗೊಂಬರ್ತೀನಿ. ಈ ನಮ್ಮೂರಾಗ ರಾತ್ರಿ ಕಳ್ರು ಅಡ್ಯಾಡ್ತಾವ ಇವ ಮಾರಮಣ್ಣಲ್ಲಿ. ಒಂಚೂರು ಹೊಸ ಅರ್ಬಿ ಬಿದ್ರೆ ಸ್ವಲ್ಪ ಯಾವ್ದಾರ ಚಲೋ ಸೀರೆ ಪಾರಿ ಒಣಾಕಿದ್ ಕಂಡು ತಂದ್ರೆ ಯಾಕೊಂಡು ಹೋಗ್ಬಿಡ್ತಾರ. ಅದಕ್ಕೆ ಈಗ ತಂದು ಒಳಗಿಟ್ಟಿನಂದ್ರೆ ಬೇಸಕತಿ. ಈ ಜಾತ್ರೆಯಾಗ 100 ರೂಪಾಯಿ 100 ರೂಪಾಯಿಗೆ 2 ಒಂದು ಸೀರೆ ಮಾರ್ತಿರ್ತಾರೆ ನೋಡು, ಇಂಥ ಸೆಕೆಂಡ್ ಹ್ಯಾಂಡ್ ಸೀರೆ ನಾವು. ಅದಕ್ಕೆ ತೊಗೊಂಡು ಬರ್ತೀನಿ ತಡಿ. ಅವ್ನು ಒಳಗೆ ನೀವು ಹೋಗಂಗಾರ ಒಟ್ಟು ಕಸ ಹೊಡೆದು ಹಾಚ್ಕೊಡು. ಅಯ್ಯೋ ದೇವ್ರೇ, ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ. ಇನ್ನೂ 3 ತಿಂಗಳು ಬಿಟ್ಟ ಮೇಲೆ ರೂಮ್ ತಯಾರು ಮಾಡೋರು ಇವರು. ಆದರೆ ಈಗ ಸದ್ಯ ಈ ಸಿಂಗಲ್ ಕಾಟ್ನಾಗ ನಾವಿಬ್ರು ಹೆಂಗಿರೋದಂತೀನಿ ನಾನು. ಅಲ್ಲ ಇಷ್ಟು ದಿನ ಇವರ ಹೆಂಗೆ ಉಪಯೋಗಿಸಾರ ಇದನ್ನ? ಒಬ್ರು ಮಕ್ಕೊಂಡ್ರೆ ಅಷ್ಟೇ ಕರೆಕ್ಟ್ ಆಕತ್ತಿದೆ, ಇನ್ನೊಂದು ತಟ್ಟೆ ಉಳಿತಿದ್ದ ಜಾಗ. ಇದ್ರಾಗ ಇಬ್ರು ಹೆಂಗೆ ಮಕ್ಕೊಂತಿದ್ರು ಇವರು? ಏನು ನಮ್ಮ ಅತ್ತಿ ಕೆಳಗೆ ಮಕ್ಕೊಂತಿದ್ರು ಏನೋ ಹಾಸ್ಕೊಂಡು, ಮಾವರಷ್ಟೇ ಮೇಲೆ ಮಕ್ಕೊಂತಿದ್ರು ಕಾಣ್ತತಿ. ಈಗ ನಾವಿಬ್ರು ಒಬ್ರು ಕೆಳಗೆ ಒಬ್ರು ಮೇಲೆ. ಹಾಯ್ ಡಾರ್ಲಿಂಗ್. ರೀ ನೀವು ಮೇಲೆ ಮಕ್ಕೋರಿ, ನಾ ಇಲ್ಲಿ ಕೆಳಗೆ ಮಕ್ಕೊಂತೇನೆ. ಯಾಕಂದ್ರೆ ಏನು ಹೇಳಲ್ಲ ನಿಮ್ಗೆ, ನನಗೆ ಯಾಕೋ ಈ ರೂಮ್ ಅನ್ಕಂಫರ್ಟಬಲ್ ಅನ್ಸಾತಿ. ನನಗೊಂಥರ ಕುತ್ತಿಗೆ ಹೆಚ್ಚಿದಂಗೆ ಅನ್ಸಾತಿ. ನನಗೆ ಯಾಕೋ ಈ ಮನೆ ಭಾಳ ಇಡಕ್ಲು. ಒಂದು ಯಾವುದು ಬೇಕಾಗಿರೋ ಐಟಮ್ ಇಲ್ಲ, ಒಂದು ಫ್ರಿಜ್ ಇಲ್ಲ, ಟಿ ವಿ ಅಂತೂ ಮೊದಲೇ ಒಡಕ ಟಿ ವಿ, ಅದು ಅಷ್ಟೇನು ಸರಿ ಇಲ್ಲ. ಕುಟ್ಟಬೇಕು, ಹಿಂದೆ ಹೋಗಿ ಬಡದಿಂದ ಒಂದು ಚಿತ್ರ ಕಾಣ್ತತಿ. ಇನ್ನು ಅಡುಗೆ ಮನ್ಯಾಗ ಒಂದು ಚಂದಾಗಿ ಬಾಂಡೆ ಸ್ಟ್ಯಾಂಡ್ ಇಲ್ಲ, ಏನೋ ಒಂಥರ ಎಲ್ಲ ಇರ್ಸು. ಅಲ್ಲ ಅದಿಲ್ಲ ಇದಿಲ್ಲ ಅಂದ್ರೆ ನಂಗೆಲ್ಲ ತರಕೇತಾನೆ. ಈಗ ಸದ್ಯ ಈಗ ಇದ್ದಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು, ಆಮೇಲೆ ನಿಧಾನಾಗೆಲ್ಲ ತರನ ಅಂತ ಹೇಳಿದ್ನಲ್ಲ. ಅದು ಹೋಗ್ಲಿ ಬಿಡ್ರಿ. ಈಗ ಆಫೀಸ್ಗೆ ಹೋಗಿದ್ರಲ್ಲ, ಲೀವ್ ಕೇಳ್ಕೊಂಬಂದ್ರಿ? ಲೀವ್ ಕೇಳಿದೆ. ಈಗ ಸದ್ಯ ಕೊಡಂಗಿಲ್ಲ, 1-2 ತಿಂಗಳ ಮಟ್ಟ ಅಂದರು. ಯಾಕೆ ಏನಾತ? ಇನ್ನೇನಾಗ್ಬೇಕು, 2 ತಿಂಗಳ ಮಟ್ಟ. ಏನೋ ಒಟ್ನಲ್ಲಿ ನಿಮಗೆ ಇಷ್ಟ ಆಯ್ತಾ ಇಲ್ಲ ಹೋಗಕ್ಕೆ ಯಾರಿಗೆ ಗೊತ್ತು. ಅಲ್ಲ ಹಂಗೆ ಹಠ ಮಾಡಿದ್ರೆ ಹೆಂಗೆ ಪರಿ? ನೋಡ್ರಿ, ಹನಿಮೂನ್ಗೆ ಅಂತ ಹೋಗ್ತಿರೋದು, ಮದುವೆ ಆದ್ಬಿಟ್ಲೆ ಹೋಗ್ತಾರ ಏನು 2-3 ತಿಂಗಳು ಬಿಟ್ಟು ಹೋಗ್ತಾರ? ನನಗೆ ಯಾಕೈತೆ ಸರಿ ಅನ್ಸ್ವಲ್ದು. ನಮ್ಮ ಫ್ರೆಂಡ್ ಎಲ್ಲ ಎಷ್ಟು ಕಿಂಡಲ್ ಮಾಡ್ತಾರೆ ಗೊತ್ತಿನ. ನೋಡು ಪರಿ, ನೀ ಹಿಂಗೆಲ್ಲದಕ್ಕೂ ಹಠ ಮಾಡಿದ್ರೆ ಸರಿಯಲ್ಲ. ನೀ ನಮ್ಮದು ಜೀವನ ಹೆಂಗಿತ್ತಂತ ನೋಡೇ ಮಾಡ್ಕೊಂಡಿಯಲ್ಲ. ಈಗ ಇದ್ದಿದ್ದೇ ಓಪನ್ನಾಗಿ ಹೇಳ್ತೀನಿ ನಿನ್ನ ಮುಂದೆ, ಅಮೌಂಟದು ಸ್ವಲ್ಪ ಶಾರ್ಟೇಜ್ ಐತೆ. ಅಮೌಂಟ್ ಇಲ್ಲ ನನ್ನ ಕಡೆ. ಈಗ ಹೋಗಿ ಬರೋಕ್ಕೆ ಏನಿಲ್ಲ ಅಂದ್ರೆ ಒಂದು 30-40 ಸಾವಿರ ರೂಪಾಯಿ ಬೇಕು. ಇಬ್ಬರೇ ಹೋಗೇ ಬಂದರು. ಗಾಡಿ ಖರ್ಚೆ ಹಾಕೈತೆ ಸುಮಾರು ಒಂದು 15-20 ಸಾವಿರ ರೂಪಾಯಿ. ಎಲ್ಲ ವಿಚಾರ ಮಾಡಬೇಕಲ್ಲ ನೀನು. ಈಗ ನನ್ನ ಕಡೆ ರೊಕ್ಕಿಲ್ಲ. ಒಂದು 4-5 ತಿಂಗಳು ತಡಿ. ಏನು 4-5 ತಿಂಗಳು ತಡಿ, ನಾನು ಹೆಂಗಾರ ಮಾಡಿ ಮತ್ತೊಂದು ಸ್ವಲ್ಪ ರೊಕ್ಕ ಕೂಡಿಸಿಬೇಕಾರೆ ಇಬ್ಬರು ಹೋಗಿ ಆರಾಮ ಅಡ್ಡಾಡ್ಕೊಂಡು ಬರೋಣಂತ. ಹೌದಿಲ್ಲ? ಹಂಗೆ ಮಾಡು. ಏನು 2 ತಿಂಗಳು ಹೋಗಿ ಈಗ 4-5 ತಿಂಗಳಾತ? ಬೇಡ ಬಿಡ್ರಿ, ಬೇಡ. ಎಲ್ಲೋ ಹನಿಮನಿಗೆ ಹೋಗೋದು ಬೇಡ. ಏನು ಎಲ್ಲೆಲ್ಲೆಲ್ಲೆಲ್ಲ ಹೋಗೋದು ಬೇಡ. ಸ್ವಲ್ಪ ಸುಮ್ಮನೆ. ಆಯ್ತು ಬಿಡು, ನೀ ಇಷ್ಟು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಕೈತಿ. ನಿನಗೇನು ಇಷ್ಟನೋ ಹಾಗೆ ಮಾಡು. ಆಯ್ತು, ಸಾರಿ. ನಿಮ್ಗೆ ಯಾವಾಗ ಇಷ್ಟನೋ ಆವಾಗ ಕರ್ಕೊಂಡು ಹೋಗ್ರಿ. ಪರಿ,
ನನಗೇನು ನೀನು ಕರ್ಕೊಂಡು ಹೋಗ್ಬಾರ್ದು ಅಂತಿಲ್ಲ, ನನಗೂ ನೀನನ್ನು ಕರ್ಕೊಂಡು ಸುತ್ತಾಡ್ಬೇಕು ಅಡ್ಡಾಡ್ಬೇಕಂತ ಆಸೆ. ಆದರೆ ಏನು ಮಾಡ್ಬೇಕು, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ರೊಕ್ಕದ್ದು, ಹೌದಿಲ್ಲ? ಅದಕ್ಕೆ ಎಲ್ಲಿ ರೊಕ್ಕ ಅಡ್ಜಸ್ಟ್ ಆದ ತಕ್ಷಣ ಹೆಂಗಾರ ಮಾಡಿ ನಾನು ನೀನು ಕರ್ಕೊಂಡು ಹೋಗ್ತೀನಾತ. ಸಾರಿ ಚಿನ್ನ. ಸರಿ ಆಯಿತು. ಹಂಗಾರ ಅತ್ತಿಯವರಿಗೆ ಹೋಗಿ ಹಾಸ್ಕೊಟ್ಟು ಬರ್ತೀನಿ. ನೀವು ಮಕ್ಕೋರಿ, ಊಟ ಆಗೈತಲ್ಲ ಮಕ್ಕೋರಿ. ಹಂಗಾರ ನಾನು ಮಕ್ಕೋತೀನಿ. ತಗೋ ಈಕಿನ ಈ ಸೀರೆ ತಗೋ. ಹಬ್ಬಕ್ಕೆ ನೀನು ಬರ್ತೇನೆ ಅಂದಿದ್ದೆಲ್ಲ, ಅದಕ್ಕೊಂದು ಸೀರೆ ಮೊನ್ನೆ ಈಕಿಗೆ ರತ್ನಾಗ ತ್ರಿವೇಣಿಗೆ ಕೊಡಿಸ್ಕೊಂಬರಕ್ಕೆ ಹೋಗಿದ್ನಲ್ಲ, ಆವಾಗ ನಿನಗೂ ತಂದೇನು ಸೀರೆ. ತಗೋ. ಹೆಂಗೈತೆ ಕಲರ್? ಮಸ್ತ್ ಐತಿಲ್ಲ? ಚಂದ ಐತಿವ. ದಡಿ ಗಿಡಿ ಎಲ್ಲ ಚಂದ ಐತಿ. ಹಿಂಗೈತೆ ಅವ್ರಿಬ್ರದ್ದು. ಅವ್ರದ್ದು ಸ್ವಲ್ಪ ಬೇರೆ ಐತಿ, ಆದ್ರೆ ಎರಡು ಒಂದ ರೇಟ ಒಂದ ಕ್ವಾಲಿಟಿ, ಕಲರ್ ಅಟ್ಟ ಬದ್ಲಿ. ಹೌದನ? ಆಯ್ತಾಯ್ತು. ಯವ್ವ, ನಾನು ನಿಂಗೊಂದು ಸೀರೆ ತೊಗೊಂಬಂದೇನೆ ಹಬ್ಬಕ್ಕಂತೆ. ಮತ್ತೆ ನಿಮ್ಮ ಅವು ಕೊಡುವ ಅಂತೇಳಿ ಆಕಿನ ಕೊಟ್ಟಿದ್ದದ. ಹೌದಾ? ಅದನ್ನೇ ತರಕ್ ಹೋದೇವ ಸೀರೆನ? ನಡೀತಿತ್ತು. ಇರ್ಲಿ ಬಿಡ್ಬೇ, ಹಬ್ಬಕ್ಕೆ ಏನಾಗುದಿಲ್ಲ. ಹಬ್ಬಕ್ಕೆ ಯವ್ವ ಅಂದಂಗೆ ನನ್ನ ನಾದ್ನಿಗೆ, ನನ್ನ ಗಂಡನ ತಂಗಿಗೆ ನಮ್ಮತ್ತೆ ಏನೇನು ಕೊಟ್ಟಾಳ ಗೊತ್ತೇನು? ಹಬ್ಬಕ್ಕೆ ಸೀರೆ, ಆಮೇಲೆ ಹೊಸ ಬಳಿ, ಆಮ್ಯಾಗ ಇದು ಏನದ ಮತ್ತೆ ನಿಂಗೆ ಏನಾರ ಬೇಕಾದ್ರೆ ತಗೋರುವ ಅಂತೇಳಿ ಮತ್ತೊಂದು ಕೈಯಾಗ ಒಂದು 2,000 ರೂಪಾಯಿ ಎಲ್ಲ ಕೊಟ್ಟಾಳ. ಅಂದ್ರೆ ಈಗ ನಾನು ನಿನಗೆ ಸೀರೆ ಎಷ್ಟ ಕೊಟ್ಟೇನೆ ಅಂತ ಹೇಳತ್ತೀನಿ, ಬೇಕನ್ ನಿನಗೂ? ಆಯ್ತು ಬಿಡ, ಕೊಡೋಣಂತ. ಅದಕ್ಕೇನಂತ, ನಾನು ಸೀರೆ ಒಂದು ತಂದಿದ್ನಲ್ಲ ಅದಕ್ಕೆ ಕೊಡತ್ತೆ. ಆಯ್ತು ತರ್ತೀನಿ, ಏನು ದೊಡ್ಡ ಆಗದ ಬಳಿ, ಯಾಕೆ ಒಂದು 2,000 ರೂಪಾಯಿ ನಮಗೆ ಕೊಡೋಕ್ಕಾಗೋದಿಲ್ಲ, ಕೊಡ್ತೀನಿ ತಗೋ. ಸಂಜಿಕ ಬೇಕಾದ್ರೆ ಇಲ್ಲೇ ಊರಾಗ ಸ್ಟೇಷನರಿ ಐತಿ, ಹೋಗಿ ನಿಂಗೆ ಎಂತಾವ್ ಬೇಕಂತಾವ ಬಳಿ ಸೀರೆಗೆ ಹೊಂದಾಣಿಕೆ ಆಗುವಂತಾವ್ ನೋಡಿ ತೊಗೊಂಡು ಬಾ. ಏನು? ಹಂಗೆ ಮಾಡ್ತೇನೆವ. ಅಂತೂ ನಮ್ಮವ್ವ ಸೀರೆ ಬಳಿ 2,000 ರೂಪಾಯಿ ಎಲ್ಲ ಕೊಡೋಂಗಾತ. ಈ ಸೀರೆ ತೆಗೆದಿಡ್ತೇನೆ ಹೋಗಿ. ಹುಷಪ್ಪ, ಇವೆಲ್ಲ ಅರ್ಬಿ ಮಾಡಿಚ್ಚಿ. ಅಯ್ಯೋ, ನನಗರ ಒಳಗೆ ಕೆಲಸ ಐತಿ. ತ್ರಿವೇಣಿ, ಏನಕ್ಕ? ತ್ರಿವೇಣಿ, ನಾ ಇವನಷ್ಟು ಅರ್ಬಿ ಮಾಡಿಸಿಡ್ಬೇಕು. ಒಳಗೆ ನಿಂದು ಏನೈತಿ ಗೊತ್ತೇನೋ ಕೆಲಸ. ಈಗ ಸಂಜೆ ಆಗುತ್ತಲೆ, ಈಗ ನಾನು ಇವನ್ನ ಅರ್ಬಿ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಲು ಬಿಸಿ ಮಾಡು, ಚಾಕಿಡು. ಆಮ್ಯಾಗ ಮಧ್ಯಾಹ್ನ ಉಳಿದಿದ್ದು ಪಲ್ಯ ಸಾರು ಇವೆಲ್ಲವನ್ನು ಬಡ ಒಂದು ಸ್ವಲ್ಪ ಬಿಸಿ ಮಾಡಿ ಇಡು. ಏನು ಅಕ್ಕ, ನನಗೆ ಇಷ್ಟೆಲ್ಲ ಮಾಡ್ಬೇಕಾ? ಅಕ್ಕ, ನಾನು ಅರ್ಬಿ ಮಾಡಿಸ್ತೇನೆ, ನೀನೇ ಮಾಡೋದ ಅವನ್ನ? ಅಲ್ಲ, ಮಧ್ಯಾಹ್ನ ಅಡಿಗೆನೂ ನಾನು ಮಾಡೇನಿ, ಅವ್ನು ಬಿಸಿನೂ ಮಾಡೋಕ್ಕಾಗಿಲ್ಲ ನಿಂಗೆ. ಅಕ್ಕ, ನೀ ಮಾಡವ, ನನಗೆ ಹೊಂದಂಗಿಲ್ಲದ. ಹೊಂದಂಗಿಲ್ಲದ ನನಗೆ. ಏನು ಹೊಂದ್ಕೆ ಕಥೆ ಹೇಳಿ ನಿನಗೆ? ಈಗ ನಾ ಅರ್ಬಿ ಮಾಡಿಸ್ತೇನೆ, ಹೋಗು. ಬರ್ರಿ ಇಂಥದ ಮಾಡಿ ನಡಿ, ಹೋಗಿ ಸರಿ ಬಿಸಿ ಮಾಡೋ, ನಾ ಅರ್ಬಿ ಮಾಡಿಸ್ತೇನೆ. ಹೊತ್ತಿದ್ರೆ ನಂಗೆ ಗೊತ್ತಿಲ್ಲ ನೋಡು, ಅದ್ಯಾಕೆ ಹೊತ್ತಿಸ್ತಿ? ಚಂದ ಬಿಸಿ ಮಾಡು. ಅದು ಆಕಿ ಮತ್ತೀಗ ಅದು ಎಂಥದ ಕುಣಿದು ಹಾಕ್ತಾಳಲ್ಲ, ಕುಣಿದು ವಿಡಿಯೋ ಮಾಡಿ, ಈಗ ಎಂಥದ ರೀಲ್ಸ್ ಅದು ಮಾಡ್ತಾಳಲ್ಲ, ಹಂಗಾಗಿ ಟೈಮ್ ಸಿಗಂಗಿಲ್ಲ ಕಾಂತತಕ್ಕಿಗೆ. ಇವ್ ಟೈಮ್ ಸಿಗಂಗಿಲ್ಲ ಅಂತಂದ್ರೆ ಮತ್ತೆ ನಾನು ಒಬ್ಬಿಕೆ ಎಷ್ಟಂತ ಮಾಡಿದ್ರಿ, ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಏನಾರ ಮಾಡ್ಬೇಕಪ್ಪ ಇಂಥವು. ಆದ್ರೂ ಆಕಿಗೆ ಇನ್ನೂ ಅಷ್ಟು ಗೊತ್ತಾಗೋದಿಲ್ಲ ರೀ ಅವೆಲ್ಲ ಕೆಲಸ ಮಾಡಕ್ಕೆ. ಅದೇನ ಕರೆ ಬಿಡು, ನಾನು ನೋಡಾತೀನಲ್ಲ ಬಂದಾಗಿಂದ. ಪಾಪ ಜಗ್ಗ ಕೆಲಸ ಮಾಡ್ತೀವ ನೀ ರತ್ನ, ಜಗ್ಗ ಕೆಲಸ ಮಾಡ್ತಿ. ಆಕಿ ಏನು ಕುಣ್ದು ಹಾಕ್ತಾಳ ಅನ್ನೋದು ಬಿಟ್ರೆ ಅಷ್ಟೇ, ಏನು ಅದರಿಂದ ಏನು ಉಪಯೋಗ ಐತೆ? ಹೌದಿಲ್ಲ? ಅಯ್ಯೋ, ರೊಕ್ಕ ಬರ್ತೈತ್ರಿ. ಆಕಿ ದುಡಿತಾಳ ಅದ್ರೊಳಗೆ. ನನ್ನ ಕರ್ಕೊಂಡು ಒಂದು 2 ಸಲ ಕುಣಿದು ಹಾಕಿದ್ಲು. ನನಗೆ ಆಕಿನಷ್ಟು ಚಲೋ ಡ್ಯಾನ್ಸ್ ಗಿನ್ಸ್ ಮಾಡಕ್ಕೆ ಬರಲ್ಲ. ಹೌದಾ? ಆದರೆ ಹಂಗಾರೆ ಆಕಿನೂ ದುಡಿತಾಳನ? ಓಹೋ, ಹಂಗಾರೆ ಈ ಮನೆ ಒಳಗೆ ಈಗ ಸದ್ಯ ಖಾಲಿ ಇರೋದಂದ್ರೆ ನೀನು ನಿಮ್ಮ ಅತ್ತಿ ಏನ ಬಿಡು, ವಯಸ್ಸಿಂದದ್ದಾಗ ಅವ್ರ ಒಂಥರ ಕೆಲಸನೂ ಮಾಡ್ಯಾರ. ನಮ್ಮವ್ವ ಆಕಿ ವಯಸ್ಸಿನ ಭಾಳ ದುಡ್ದಾಳ. ಆಕಿ ನಾನು ನೋಡೇನಲ್ಲ, ಆಕಿದೇನ ಬಿಡು ವಯಸ್ಸಾತ. ಈಗ ಹಂಗಾರೆ ಮನ್ಯಾಗ ಈಗ ಸದ್ಯ ಖಾಲಿ ಇರೋದಂದ್ರೆ ನೀನೇ? ಅಲ್ಲ, ಮತ್ತೆ ನೀವರ ಏನು ಮಾಡತ್ತೀರಿ? ನೀವು ಚಿಕ್ಕಮರ ಖಾಲಿನ ಅದಿರಲ್ರಿ. ಮತ್ತು ಹಂಗೆ ಈಗ ಹೌಸ್ ವೈಫ್ಗಳು ಹಣೆ ಬರನೇ ಇಷ್ಟಲ್ಲನ್ರಿ. ಈಗ ನೀವು ಹೆಂಗದಿರಪ್ಪ, ನಾನು ಹಂಗೆ ಈಗ ಅದಕ್ಕೆ ಒಂದು ಕೆಲಸ ಅಂತ ಹುಡುಕ್ಬೇಕಾಗೈತಿ. ಯೋ ಬಿಡಯವ, ನೀನು ಹೆಂಗದಿ ನಾನು ಹಂಗೆ ಅಂತಂದ್ರೆ ಅಲ್ಲ, ನಂದೇನವ ಇಬ್ಬರದೇವನು ಸರಕಿದಾರ. ನನ್ನ ಗಂಡು ದುಡ್ಕೊಂಬಂದು ಓಟು ರೊಕ್ಕ ನನ್ನ ಕೈಯಾಗ ಕೊಡ್ತಾನ. ನಮ್ಮ ಅತ್ತಿದೇನು ಅಷ್ಟೇನು ನಡೆಯಲ್ಲ, ಹಂಗಾಗಿ ನಾ ದುಡಿಬೇಕಂತ ನನಗೂ ಅನಿಸ್ವಲ್ತು. ಹೌದಿಲ್ಲ? ಎಲ್ಲ ಇರುತ್ತೇನೆ ನನ್ನ ಕಡೆನೇ ಐತಲ್ಲ. ಈಗ ನಿಮ್ಮ ಮನೆ ಹಂಗಕತ್ತನ ಹೇಳ. ಅದೇನೋ ಕರೆ ಆಂಟಿಯಾರ, ಆದ್ರೆ ಏನು ಮಾಡ್ಬೇಕ್ರಿ? ಈಗ ನನಗೇನ ಆಕಿ ಅದು ಏನೋ ಒಂದು ಮಾಡ್ಕೊಂಡ್ಬಿಟ್ಲ, ನನಗೆ ಅದೆಲ್ಲ ಮಾಡಕ್ಕೆ ಬರಲ್ಲಲ್ರಿ. ಹಂಗಾಗಿ ಸುಮ್ಮನೆ ಇರ್ಬೇಕು. ಆದರೂ ಏನ ಅನ್ನ ರತ್ನ, ನೀನು ದುಡಿತಾರ ನೋಡು, ಭಾರಿ ದುರಂಕಾರ ಅವರಿಗೆ. ಅದು ಹೋಗ್ಲಿ, ದುಡಿತೇನೆ ಅನ್ನೋದೊಂದು ಇದು ಇರ್ತೈತಿ, ಅದು ಹೋಗ್ಲಿ. ಮನೆಯಾಗಿದ್ದವ್ರು ಅವ್ರಿಗೆ ಮರ್ಯಾದೆ ಕೊಡ್ತಾರ? ಇಲ್ಲ, ನಮ್ಮ ಅತ್ತೆಯವ್ರು ಎಷ್ಟು ಜೀವ ಮಾಡ್ತಾರ ನೋಡ್ತಿರಲ್ಲ. ನನಗೆ ಒಂದೇ ಥರ ಕಾಣ್ತಾರಪ್ಪ. ಅವ್ರೇನು ನನಗೇನು ಅವಾಗಿದ್ದು ಮಾಡಿಲ್ಲ. ನಮ್ಮವನ ಬಗ್ಗೆ ನಾನು ಹೇಳಿಲ್ಲವ, ನಮ್ಮವ್ ಚಲೋ ಹೆಣ್ಮಗಳ. ಆಕಿ ಯಾವಾಗೂ ಹಂಗೆ ಆ ಸಸ್ತ್ಯಾರಿಗೆ ಹಂಗೆ ಈ ಸಸ್ತ್ಯಾರಿಗೆ ಹಿಂಗೆ ಅಂತ ಕಾಣೋ ಹೆಣ್ಮಗಳಲ್ಲಿ ಬಿಡ ಆಕಿ. ನಮ್ಮವನ ಗುಣ ನನಗೆ ಗೊತ್ತಿಲ್ಲ. ಆಕಿದಲ್ಲ ಹೊರಗಿನ ಮಂದಿ, ಅವ್ರನ್ನ ಹೇಳತ್ತೀನಿ, ಹೊರಗಿನ ಮಂದಿ. ಆಮೇಲೆ ಮನೆಯವರು ಅಷ್ಟೇ ಮಾಡ್ಬೇಕಂತ ಮಾಡಂಗಿಲ್ಲ ನಿನಗೆ. ಏನೋ ಅನಿವಾರ್ಯ ಮಾತಿಗೆ ಬರ್ತೈತಿ, ಒಂದು ಏನೋ ಕೆಲಸ ಇತ್ತಂತ ತಿಕ್ಕೊರವ. ಆಕೆ ಅದು ಏನೋ ಮಾಡ್ತಾಳ ಬಿಡು, ಹೋಲಿ, ಆಕಿದ ಕೆಲಸ ಇರ್ತಾವ, ನೀ ಮಾಡರತ್ನ ಅಂತಾರೆ. ಯಾಕೆ ನೀ ಖಾಲಿ ಇರ್ತಿ ಅಂತ ಹೇಳ್ತಾರೆ. ಅದೇ ನೀವು ಒಂದು ಕೆಲಸ ಮಾಡಿದ್ರೆ ಆಕಿದು ಕೆಲಸ ಐತಿ, ಈಕಿದು ಕೆಲಸ ಐತಿ ಬಿಡು, ಹೋಲಿ, ಇದು ಅದಕ್ಕೆ ಬೇಕು ಅಂತಾರೆ. ಇಲ್ಲ ತಾವು ಬಂದು ಮಾಡ್ತಾರೆ, ಇಲ್ಲ ಇಬ್ರು ಕೂಡಿ ಮಾಡ್ರಿ ಮುಗಿಸ್ರಿ ಅಂತಾರೆ. ಹೌದಿಲ್ಲ? ಅಲ್ಲ, ಇದ್ದಿದ್ದು ಹೇಳಿದ್ನವ ಇವ, ನಾ ಏನು ನೀನು ಬೇಜಾರು ಮಾಡ್ಬೇಕಂತ ಹೇಳಿಲ್ಲ. ನಾನು ಕೇಳಾಕತ್ತೀನಿ ಹೆಂಗೆ ಮಾಡುದ ಏನು, ನಾನು ಒಂದು ಮಾಡ್ಯಾರ ಮಾಡೋಣ ತಗ ಅಂತೇಳಿ ಹೇಳ್ಕೊಡ್ತೇನೆ ಅಂದಾಳೆ ನಿಮ್ಮ ತಂಗಿ ನನಗೂ. ನಾ ಹೋಗ್ತೀನಿ ತೋರ್ವ, ಸ್ವಲ್ಪ ಕೆಲಸ ಐತೆ.